ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ಬಟಾಣಿ ಬಿಸಿಬೇಳೆಬಾತು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ಇಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ನಾನು. ನೀವು ಎಷ್ಟು ಮಾಡ್ತೀರೋ ಆ ಪ್ರಮಾಣದಾಗ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಮಾಡಿದ್ರೆ ಜಾಸ್ತಿ, ಕಡಿಮೆ ಮಾಡಿದ್ರೆ ಕಡಿಮೆ. ಇಬ್ಬರಿಗೆ ಆಗುವಷ್ಟು ಸ್ವಲ್ಪ ಎಣ್ಣೆ ಸಾಕು. ನೋಡಿ, ಹಸಿ ಕಡಲೆ ಬೀಜ ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಸಿ ಕಡಲೆ ಬೀಜ ಇದು ಎಣ್ಣೆಲ್ಲ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಜೊತೆಗೆ ಬಿಸಿಬೇಳೆಬಾತ್ನಲ್ಲಿ ತುಂಬ ನಾಲಿಗೆ ರುಚಿ ಕೊಡುತ್ತೆ ಅದು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಅರ್ಧ ಟೇಬಲ್ ಸ್ಪೂನು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಒಂದು ಚಿಟಿಕೆ ಅರಿಶಿಣದ ಪುಡಿ, ಒಂದು ಪಲಾವ್ ಎಲೆ ಹಾಕೋಣ. ನೋಡಿ, ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಬೀಜ ಎಲ್ಲ ಎಣ್ಣೆನಲ್ಲಿ ಈ ಥರ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಕ್ಯಾರೆಟು, ಒಂದು 5-6 ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಅರ್ಧ ಟೊಮೆಟೊ ಇದು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕರಿಬೇವು ಮತ್ತು ಒಂದಿಷ್ಟು ಕೊತ್ತಂಬರಿ ಹಾಕಿದ್ದೀನಿ. ಇದು ಎಲ್ಲ ಸೇರಿ ಇದಕ್ಕೆ ಹಾಕೊಳ್ಳೋಣ. ಬಟಾಣಿ ಹಾಕದೇ ಇದ್ದರೆ ಹೇಗೆ, ಬಟಾಣಿ ಬಿಸಿಬೇಳೆಬಾತು ಅಂತ ಹೇಳಿದ್ದೀನಿ. ಬಟಾಣಿ ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ಬಂದಿದ್ದೀನಿ ಬಟಾಣಿ ಇವಾಗ ನಾವು ತಂದಿದ್ದು. ನೋಡಿ, ಒಂದಿಷ್ಟು ಬಟಾಣಿ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ರುಚಿ ತಕ್ಕಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟು ತೊಗೊಂಡಿರ್ತೀರ ನೋಡಿಕೊಂಡು ಅದನ್ನು ಅಂದಾಜನ್ನ ಹಾಕ್ಕೊಳ್ಳಿ. ನಾವು ಅಡುಗೆ ಮಾಡುವಾಗ ಯಾವಾಗ ಖುಷಿಯಾಗಿ ಮಾಡಿದ್ವಿ ಅಂದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಕೆಲವೊಂದು ಟೆನ್ಷನಲ್ಲಿ ಕೋಪ ಮಾಡ್ಕೊಂಡಿರ್ತೀವಿ ಮನೆಯೊಳಗೆ ಮಕ್ಕಳು ಅಂತ, ಆವಾಗ ಸ್ವಲ್ಪ ಹೇಗೇಗೋ ಆಗುತ್ತೆ. ಎಷ್ಟೇ ಎಕ್ಸ್ಪರ್ಟ್ ಇದ್ದರೂ ಕೂಡ ಅದಕ್ಕೆ ಸ್ವಲ್ಪ ಆದಷ್ಟು ಖುಷಿಯಾಗಿ ಅಡುಗೆ ಮಾಡೋದನ್ನು ನಾವು ಇದು ಮಾಡಬೇಕು, ಅಭ್ಯಾಸ ಮಾಡ್ಕೊಂಡಿರಬೇಕು. ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಸ್ವಲ್ಪ ರುಚಿ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಹಾಫ್ ಗ್ಲಾಸ್, ಈ ಗ್ಲಾಸಿಂದ ಹಾಫ್ ಗ್ಲಾಸು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಬಿಸಿಬೇಳೆಬಾತು. ಇದು ಒಂದು 3/4 ಗ್ಲಾಸ್ನಷ್ಟು ರೈಸ್ ತೊಗೊಂಡಿದ್ದೀನಿ. ಇಲ್ಲ ಇಕ್ಕೋಲು ಕೂಡ ತೊಗೋಬೋದು. ಹೆಸರುಬೇಳೆಯಿಂದ ಯಾಕೆ ಇದಾಗುತ್ತೆ ಅಂದರೆ ತುಂಬ ಹೊಟ್ಟೆ ಹೊಡೆದ್ಬಿಟ್ಟು ಅದು ಬಿಸಿಬೇಳೆಬಾತಲ್ಲಿ ಮಿಕ್ಸ್ ಆಗಿಬಿಡ್ತಲ್ಲ, ತುಂಬ ಟೇಸ್ಟಿ ಬರುತ್ತೆ. ತೊಗರಿಬೇಳೆ ಅಷ್ಟೊಂದು ಟೇಸ್ಟ್ ಆಗೋಲ್ಲ ಅಂತ ನಾನು ಇದನ್ನೇ ತೊಗೊಳ್ಳೋದು. ಈಗ ತೊಳ್ಕೊಂಬರ್ತೀನಿ ಇದಕ್ಕೊಂದು 2 ನೀರಲ್ಲಿ. ನೋಡಿ, ಇದು ಬೆಂದಿ ಆಲ್ರೆಡಿ ಸಾಫ್ಟಾಗಿದೆ. ಇವಾಗ ಇದಕ್ಕೆ ರೈಸ್ ಮತ್ತು ಬೇಳೆ ತೊಳ್ಕೊಂಬಂದಿದ್ದೀನಿ. ಇದು ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಸ್ವಲ್ಪ ಬೇಯಲಿ, ಆಮೇಲೆ ಸ್ವಲ್ಪ ನೀರು ಹಾಕೋಣ. ಕರೆಕ್ಟಾಗಿ ನೀರು ಜಾಸ್ತಿ ಹಾಕ್ಬೇಕು ಇದಕ್ಕೆ. ನೀವು ಬಾಕಿ ರೈಸಿಗೆಲ್ಲ 2.5 ಹಾಕ್ಕೊಂಡ್ರೆ ಇದಕ್ಕೆ 4 ಹಾಕ್ಕೋಬೇಕಾಗತ್ತೆ ಅಥವಾ 3.5 ಹಾಕ್ಕೋಬೇಕಾಗತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಟೊಮೆಟೊ ಹಾಕಿದ್ದೆ ನಾನು. ಸ್ವಲ್ಪ ಹುಣಸೆ ರಸ ಹಾಕೊಳ್ಳೋಣ, ಅದು ಫ್ಲೇವರ್ಗೋಸ್ಕರ. ಟೇಸ್ಟ್ ನೋಡೋಣ, ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ಲ ನೋಡಿಕೊಂಡು. ಕಮ್ಮಿ ಅನಿಸಿದ್ರೆ ಮತ್ತೆ ಸ್ವಲ್ಪ ನೀವು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೋಬೋದು. ಈ ಥರ ಕೈಯಲ್ಲಿ ಹಾಕ್ಕೊಂಡು ನೋಡ್ಕೊಳ್ಳಿ. ಈ ಥರ ಕರೆಕ್ಟಾಗಿದೆ. ಮುಚ್ಚಳ ಮುಚ್ಚಿ ಒಂದು 4 ಸೀಟಿ ಬರೋವರೆಗೂ ಬೇಯಿಸ್ಕೊಂಡು ಇದಕ್ಕೆ. ಇವಾಗ ಸ್ವಲ್ಪ ತಂಪು ನೀರು ಬೇಕಿದ್ದರೆ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಸಾಫ್ಟ್ ಆಗುತ್ತೆ ಇನ್ನೂ ಸ್ವಲ್ಪ. ಇದನ್ನು ಈ ಥರ ಸ್ಪೂನಿಂದ ಈ ಥರ ಮಾಡಬೇಕು. ತುಂಬ ಚೆನ್ನಾಗುತ್ತೆ. ಅಕಸ್ಮಾತ್ ಗಟ್ಟಿಯಾಗಿದ್ದರೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಸ್ಟವ್ ಹಚ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ. ತುಂಬ ಅಳಕಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ಟವ್ ಹಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡು ಈ ಥರ ಓಪನ್ ಇಟ್ಬಿಟ್ಟು. ಬಿಸಿಯಾದ ಬಟಾಣಿ ಬಿಸಿಬೇಳೆಬಾತ್ ರೆಡಿಯಾಗಿದೆ. ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀವು ಕೂಡ ಮಾಡಿ ನೋಡಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.